ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು CVArts ಸ್ಟುಡಿಯೋ ಫೋಟೋಶಾಪ್ ಟ್ಯುಟೋರಿಯಲ್. ಇವತ್ತು ಯಾವ ರೀತಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದು, ಒಂದೇ ನಿಮಿಷದಲ್ಲಿ ಯಾವ ರೀತಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಓನ್ಲಿ 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸ್ನಲ್ಲಿ ಯಾವ ರೀತಿ ಫೇಸ್ನ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ನೋಡ್ಕೊಳ್ಳೋಣ. ಓಕೆ, ನನ್ನ ಹತ್ರ ಒಂದು ಇಮೇಜ್ ಇದೆ. ಸೊ ಈ ಇಮೇಜನ್ನು ಫೇಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ನೋಡ್ಕೊಳ್ಳೋಣ. ಸೊ ಓಪನ್ ವಿತ್ ಫೋಟೋಶಾಪ್. ಓಕೆ, ಫೋಟೋಶಾಪ್ಗೆ ಲೋಡ್ ಮಾಡಿದ ತಕ್ಷಣ ಈ ಫೋಟೋ ಈ ರೀತಿ ಇರೋ ಫೇಸ್ನ ಯಾವ ರೀತಿ ಅಂದರೆ ಸ್ಕಿನ್ನ ಯಾವ ರೀತಿ ನಾವು ಸ್ಮೂತ್ನೆಸ್ ಮಾಡ್ಕೋಬೋದು, ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟಿಗೆ ನಿಮ್ಮ ಫೇಸ್ ಮೇಲ್ಗಡೆ ಏನಾದರೂ ಸ್ಕ್ರ್ಯಾಚಸ್ ಮತ್ತು ಪಿಂಪಲ್ಸ್ ಏನಾದರೂ ಈ ಥರ ಮಾರ್ಕ್ಸ್ ಇದ್ದರೆ ರಿಮೂವ್ ಮಾಡ್ಕೊಳ್ಳಿ. ಯಾವ ರೀತಿ ಹೀಲಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಪ್ಯಾಚ್ ಟೂಲ್ ಯೂಸ್ ಮಾಡಿಕೊಂಡು ಯಾವುದಾದ್ರು ಟೂಲ್ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮಾರ್ಕ್ಸ್ ಮತ್ತು ಸ್ಕ್ರ್ಯಾಚಸ್ ಪಿಂಪಲ್ಸ್ ಏನಾದರೂ ರಿಮೂವ್ ಮಾಡ್ಕೋಬೋದು. ಇದ್ರ ಬಗ್ಗೆ ಡೀಪ್ ಆಗಿ ಗೊತ್ತಾಗಬೇಕು ಯಾವ ರೀತಿ ಫೇಸ್ನ ಪಿಂಪಲ್ಸ್ ರಿಮೂವ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ. ಸೊ ಅಲ್ಲಿ ಹೋಗಿ ನೀವು ಆ ವಿಡಿಯೋ ನೋಡ್ಕೋಬೋದು. ಡೀಪ್ ಆಗಿ ಯಾವ ರೀತಿ ಟೂಲ್ಸ್ನ ಡಿಫ್ರೆಂಟ್ ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಫೇಸಸ್ ಮೇಲ್ಗಡೆ ಇರುವ ಪಿಂಪಲ್ಸ್ನ ರಿಮೂವ್ ಮಾಡ್ಕೋಬೋದು ಅಂತೇಳಿ ಮಾಡಿದ್ದೀನಿ. ಸೊ ಇಷ್ಟು ಮಾರ್ಕ್ಸ್ ಮತ್ತು ಪಿಂಪಲ್ಸ್ ಸ್ಕ್ರ್ಯಾಚಸ್ ಏನಾದರೂ ಇದ್ದರೆ ಫೇಸಸ್ ಮೇಲೆ ರಿಮೂವ್ ಮಾಡಿಕೊಂಡು ಈ ಬ್ಯಾಕ್ಗ್ರೌಂಡ್ ಲೇಯರ್ ಇರುತ್ತಲ್ಲ, ಈ ಲೇಯರ್ನ ಡೂಪ್ಲಿಕೇಟ್ ಮಾಡ್ಬೋದು. Ctrl+J ಡೂಪ್ಲಿಕೇಟ್ ಆಗುತ್ತೆ ಲೇಯರ್. ಈ ಲೇಯರ್ ಹೈಡ್ ಮಾಡೋಣ. ಓಕೆ, ಆಮೇಲೆ ಈ ಲೇಯರ್ದು ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಂಡು Ctrl+J ಬ್ಯಾಕಪ್ಪಿಗೆ ಒಂದು ಬ್ಯಾಕ್ಗ್ರೌಂಡ್ ಲೇಯರ್ ಇರಲಿ. ಸೊ ಈ ಲೇಯರು ಡೂಪ್ಲಿಕೇಟ್ ಮಾಡಿದ ತಕ್ಷಣ ಏನು ಮಾಡಬೇಕು, Ctrl+I ಕ್ಲಿಕ್ ಮಾಡಿದ ತಕ್ಷಣ ಇನ್ವರ್ಟ್ ಆಗುತ್ತೆ. ಮೇಲಿನ ಲೇಯರ್ ಫಸ್ಟ್ ಡೂಪ್ಲಿಕೇಟ್ ಏನು ಮಾಡಿದ್ರೆ ಆ ಲೇಯರ್ ಇನ್ವರ್ಟ್ ಆಗುತ್ತೆ. ಸೊ ಇನ್ವರ್ಟ್ ಆದ ತಕ್ಷಣ ಇದನ್ನೇನು ಮಾಡಬೇಕು, ಬ್ಲೆಂಡ್ ಎಫೆಕ್ಟ್ ಇರುತ್ತಲ್ವ, ಬ್ಲೆಂಡ್ ಎಫೆಕ್ಟ್ನಲ್ಲಿ ಲೇಯರ್ ಪ್ಯಾನಲ್ಗಳಲ್ಲಿ ಹೋಗಿ ಬ್ಲೆಂಡ್ ಎಫೆಕ್ಟ್ನಲ್ಲಿ ವಿವಿಡ್ ಲೈಟ್ ಅಂತ ಇರುತ್ತೆ. ಸೊ ವಿವಿಡ್ ಲೈಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಬ್ಲೆಂಡ್ ಎಫೆಕ್ಟ್ ಅಪ್ಲೈ ಆಗುತ್ತೆ, ವಿವಿಡ್ ಲೈಟ್ ಅಂತೇಳಿ. ನೆಕ್ಸ್ಟ್ ಫಿಲ್ಟರ್ನಲ್ಲಿ ಹೋಗಿ ಅದರ್ಸ್ನಲ್ಲಿ ಕ್ಲಿಕ್ ಮಾಡಿ ಹೈ ಪಾಸ್ ಅಂತ ಇರುತ್ತೆ. ಇದು ಹೈ ಪಾಸ್ ಎಷ್ಟು ಇಡಬೇಕು ಅಂದರೆ ರೇಡಿಯಸ್ಸು ಅಪ್ ಟು 20 to 25 ವರೆಗೂ ನೀವು ರೇಡಿಯಸ್ ಇಟ್ಕೋಬೋದು. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ ಇಲ್ಲಿ ಏನು ಚೇಂಜ್ ಮಾಡ್ತೀರಾ ಇಲ್ಲಿ ನಿಮ್ಗೆ ಪ್ರಿವ್ಯೂ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಚೇಂಜ್ ಮಾಡ್ತೀರಂತೆ ಪ್ರಿವ್ಯೂ ಆಗ್ತಾ ಹೋಗುತ್ತೆ. ಪ್ರಿವ್ಯೂ ಚೆಕ್ ಮಾರ್ಕ್ ಕೊಟ್ಟಿರಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೆಥಡ್ ಏನಂತಂದರೆ ಫಿಲ್ಟರ್ನಲ್ಲಿ ಹೋಗಿ ಬ್ಲರ್ ಅಂತ ಇರುತ್ತಲ್ಲ, ಗೋಷಿಯನ್ ಬ್ಲರ್, ಇದನ್ನು ನೀವು ಅಪ್ ಟು 3 to 4 ವರೆಗೆ ಇಟ್ಕೊಂಡ್ರೆ 3.5. ಓಕೆ, 3.5 ಇಟ್ಕೊಂಡು ಓಕೆ ಕ್ಲಿಕ್ ಮಾಡಿ. ಸಿಂಪಲ್, 3 ಸ್ಟೆಪ್. ಫಸ್ಟಿಗೆ ಈ ಲೇಯರ್ ಇರುತ್ತಲ್ಲ ಇದನ್ನು ಇನ್ವರ್ಟ್ ಮಾಡ್ಬೋದು, Ctrl+I ಹೊಡೆದು ವಿವಿಡ್ ಲೈಟ್ಗೆ ಬ್ಲೆಂಡ್ ಎಫೆಕ್ಟ್ ಚೇಂಜ್ ಮಾಡಿಕೊಂಡು. ಓಕೆ, ಫಿಲ್ಟರ್ನಲ್ಲಿ ಹೋಗಿ ಅದರ್ಸ್ನಲ್ಲಿ ಹೈ ಪಾಸ್ ಅಪ್ ಟು 15 to 20 ವರೆಗೆ ಇಟ್ಕೊಂಡು ನಡೆಯುತ್ತೆ. ಸೊ ನೆಕ್ಸ್ಟು ಫಿಲ್ಟರ್ನಲ್ಲಿ ಹೋಗಿ ಬ್ಲರ್, ಗೋಷಿಯನ್ ಬ್ಲರ್. ಓಕೆ, ಇವು 3 ಸ್ಟೆಪ್ ಆಯಿತು. ಇವಾಗ ಇದಕ್ಕೆ ಏನು ಮಾಡೋಣ, ಮಾಸ್ಕ್ ಅಪ್. Ctrl+I ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡಿರಿ. ಈ ರೀತಿ ಕಾರ್ನರಲ್ಲಿ ಬಾಕ್ಸ್ ಬಂದಿರುತ್ತೆ, ಅಂದರೆ ಮಾಸ್ಕ್ ಲೇಯರ್ ಸೆಲೆಕ್ಟ್ ಆಗಿರುತ್ತೆ. ಒರಿಜಿನಲ್ ಲೇಯರ್ ಅಲ್ಲ, ಮಾಸ್ಕ್ ಲೇಯರ್ ಸೆಲೆಕ್ಟ್ ಆಗುತ್ತೆ. Ctrl+I ಕ್ಲಿಕ್ ಮಾಡಿ ಇನ್ವರ್ಟ್ ಆಗುತ್ತೆ ಮಾಸ್ಕ್. ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ವೈಟ್ ಕಲರ್ ಇರಲಿ. ಬ್ರಷ್ ಟೂಲ್ ಯೂಸ್ ಮಾಡಿಕೊಂಡು ಫ್ಲೋನ ಅಪ್ ಟು 80 to 70% ನಿಮಗೆ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಡು, ಸೊ ಸ್ಕಿನ್ ಮೇಲ್ಗಡೆ ಅಷ್ಟೇ, ಈ ರೀತಿ ಸ್ಕಿನ್ ಮೇಲ್ಗಡೆ ಅಷ್ಟೇ. ಸೊ ಹೇರ್ಸ್ ಮೇಲ್ಗಡೆ ಬೇಡ, ಐಸ್ ಬೇಡ. ಫ್ಲೋನ ನೀವು ಕಡಿಮೆ ಇಟ್ಕೊಂಡ್ರೆ ಸೊ ಇಟ್ ಲುಕ್ಸ್ ಗುಡ್. ಸೊ ಇಷ್ಟು ಹೈಲೈಟೆಡ್ ಪಾರ್ಟ್ ಅಷ್ಟು ಬಿಟ್ಟು. ಸೊ ಇಷ್ಟ ಆಯ್ತಲ್ಲ, ಸ್ವಲ್ಪ ಆಡ್ ಆಗಿ ಕಾಣಿಸ್ತಿದೆ ಅಂತಂದರೆ ಈ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಇದರ ಒಪ್ಯಾಸಿಟಿನ ಡಿಕ್ರೀಸ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಫೇಸ್ ಕ್ಲೀನ್ ಕಾಣುವವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು ಅಪ್ ಟು 75 ಒಪ್ಯಾಸಿಟಿ. ಈ ಇಮೇಜ್ಗೆ 75 ಒಪ್ಯಾಸಿಟಿ. ಸೊ ಸ್ಮೂತ್ ಕಾಣ್ತಿದೆ. ಓನ್ಲಿ 3 ಸ್ಟೆಪ್ಸ್: ಬಿಫೋರ್ ಅಪ್ಲೈಯಿಂಗ್ ಸ್ಮೂತ್, ಆಫ್ಟರ್ ಅಪ್ಲೈಯಿಂಗ್. ಸೊ ಸ್ವಲ್ಪ ಚೇಂಜಸ್ ಕಾಣ್ತಿದೆ. ಓನ್ಲಿ ಸಿಂಪಲ್ 3 ಸ್ಟೆಪ್ನಲ್ಲಿ ಒಂದೇ ನಿಮಿಷದಲ್ಲಿ ಮಾಡ್ಬೋದು. ಸೊ ಇದಿಷ್ಟು ಯಾವ ರೀತಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದು
1 ಮಿನಿಟ್ನಲ್ಲಿ 3 ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಿಂಪಲ್ ಆಗಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮಗೇನೋ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.